ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬನಾನಾ ಪಡ್ಡು ಮಾಡ್ತಾಯಿದ್ದೀನಿ. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ ಸಡನ್ನಾಗಿ ಬಂದಾಗ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನೊಂದು ಮಿಕ್ಸಿ ಜಾರಿಗೆ 2 ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಪಚ್ಚ ಬಾಳೆಹಣ್ಣು ಇದು. ಹಾಗೆ 2 ಏಲಕ್ಕಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ 1 ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಬೆಲ್ಲನ ಹಾಕ್ಕೋತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಬೆಲ್ಲ, ಇದು 150 ಗ್ರಾಮ್ ಆಗುತ್ತೆ. ಇಲ್ಲಿ ನಾನು 1.5 ಕಪ್ಪು ಗೋಧಿ ಹಿಟ್ಟು ಹಾಗೆ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಇದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ನಾನು ಇವಾಗ ರುಬ್ಬಿರುವಂಥ ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಬಾಳೆಹಣ್ಣು ಬೆಲ್ಲ ಮಾತ್ರ ನೈಸ್ ಆದರೆ ಸಾಕು, ಮತ್ತು ತೆಂಗಿನಕಾಯಿನೂ ನುಣ್ಣಗಾಗೋ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸ್ವೀಟೂ ಅಷ್ಟೇ, ಬೆಲ್ಲನೂ ಜಾಸ್ತಿ ಹಾಕ್ಕೋಬೋದು. ಇಷ್ಟಪಡೋರು ಕಮ್ಮಿನೂ ಮಾಡ್ಕೋಬೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಇದಕ್ಕೆ ನಾನು ನೀರು ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ನೀರನ್ನೇ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಇದಕ್ಕೆ ನೀವು ಬಾಳೆಹಣ್ಣು ಬದಲು ಮೊಸರು ಹಾಕ್ಕೋಬೋದು, ಬಾಳೆಹಣ್ಣು ಇಷ್ಟಪಡೋದವರು. ಇದು ಗಟ್ಟಿ ಇದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋತೀನಿ ನಾನು. ನೋಡ್ಕೊಂಡು ಕಲಿಸ್ಕೊಳ್ಳಿ ನೀರನ್ನ. ಇದು ಈ ಥರ ಗಟ್ಟಿ ಇರುವಾಗ ನೀವು ಎಣ್ಣೆಯಲ್ಲಿ ಹಾಗೆಯೇ ಕರಿಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹದ ಇರಬೇಕು ನೋಡಿ. ಇಷ್ಟು ಆದರೆ ಸಾಕು ನೋಡಿ. ಕರೆಕ್ಟಾಗಿ ಆಗಿದೆ ಇದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಇವಾಗ ರೆಡಿ ಆಗಿದೆ. ಇದು ಸಾಕು. ಇದು ನೋಡಿ, ಇಷ್ಟಾದರೆ ಸಾಕು. ಇಲ್ಲಿ ನಾನು ಒಂದು ಪಡ್ಡು ಹೆಂಚನ್ನ ಬಿಸಿಗಿಟ್ಟಿದ್ದೀನಿ. ನೋಡಿ, ಇದು ಬಿಸಿ ಆಗಿದೆ. ಇದಕ್ಕೆ ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಹಾಕ್ಕೋಬೋದು. ತುಪ್ಪನ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ರೆಡಿ ಮಾಡಿರುವಂಥ ಹಿಟ್ಟನ್ನ ಎಲ್ಲ ಗುಳಿಗೂ ಹಾಕ್ಕೊಳ್ಳೋಣ. ಇದು ನಿಧಾನಕ್ಕೆ ಬೇಯಿಸಿ, ಜಾಸ್ತಿ ಸ್ಪೀಡ್ ಇಡೋಕ್ಕೆ ಹೋಗ್ಬೇಡಿ. ನೋಡಿ, ಚೆನ್ನಾಗಿ ಬೇಯಲಿ ಇದು. ನೋಡಿ, ಒಂದು ಕಡೆ ಬೆಂದಿದೆ. ತಿರುಗಿಸಿ ಹಾಕ್ತಾ ಇದ್ದೀನಿ. ಇದನ್ನು ಒಂದೊಂದೇ ಈ ಥರ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳಿ. ಇದನ್ನು ನೀವು ನೋಡಿ, ಇದು ಆಗಿದೆ. ಇದು ಬೆಂದಿದೆ ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಬೇಯಬೇಕು. ತೆಗಿಯೋಣ ಇದನ್ನು. ನೋಡಿ, ನಿಮಗಿದೆ ಏನಾದರೂ ಸ್ವೀಟ್ ತಿನ್ನಬೇಕನ್ಸಿದ್ರೆ ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.